ಜೆಡಿಎಸ್ ಭದ್ರಕೋಟೆ ಛಿದ್ರ ಮಾಡೋದಕ್ಕೆ ಬಿಜೆಪಿ ಸನ್ನದ್ಧವಾಗಿದೆ. ಮಂಡ್ಯದ ನಾಗಮಂಗಲದಲ್ಲಿ ಇವತ್ತು ಬಿಜೆಪಿಯ ಬೃಹತ್ ಯುವ ಮಹಿಳಾ ಸಮಾವೇಶ ನಡೆಯಲಿದೆ. ಬೆಳಗ್ಗೆ 11 ಗಂಟೆಗೆ ಸಮಾವೇಶ ನಡೆಯಲಿದ್ದು 25,000ಕ್ಕೂ ಹೆಚ್ಚು ಜನರನ್ನ ಸೇರಿಸುವಂತ ಸಾಧ್ಯತೆಗಳಿವೆ. ಬಿಜೆಪಿ ಹಳೆ ಮೈಸೂರು ಭಾಗವನ್ನ ಟಾರ್ಗೆಟ್ ಮಾಡಿದ್ದು ಮಂಡ್ಯಗೆ ಭರ್ಜರಿ ಅನುದಾನವನ್ನ ಕೊಟ್ಟಿದೆ. ಮಂಡ್ಯ ಜಿಲ್ಲೆಗೆ ಜಲ್ ಜೀವನ್ ಮಿಷನ್ ಯೋಜನೆ ಹೆಸರಲ್ಲಿ 800 ಕೋಟಿ ನೀಡಿ ಯೋಜನೆಗೆ ಒಪ್ಪಿಗೆಯನ್ನ ನೀಡಿದೆ. ಸಮಾವೇಶದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ಶೋಭಾ ಕರಂದ್ಲಾಜೆ, ಬಿವೈ ವಿಜಯೇಂದ್ರ, ಸಚಿವ ನಾರಾಯಣಗೌಡ ಪಾಲ್ಗೊಳ್ಳಲಿದ್ದಾರೆ. ವಿಧಾನಸಭಾ ಕ್ಷೇತ್ರ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ದುದ್ದಾ ಹೋಬಳಿ ಮಾಚಳ್ಳಿ ಗ್ರಾಮದಲ್ಲಿ ಶಿವಕುಮಾರ್ ಮಹಾಸ್ವಾಮೀಜಿಗಳ ಒಂದು ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಏನು ಸಂಘಟನಾ ಚತುರರು ಮತ್ತು ನಮ್ಮ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ಬಿವೈ ವಿಜಯೇಂದ್ರನವರು ಬರ್ತಾ ಇದ್ದಾರೆ. ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ. ನಾವು ಶಿವಳ್ಳಿಯಿಂದ ಒಂದು ದೊಡ್ಡ ಮಟ್ಟದ ಒಂದು ಬೃಹತ್ JCPನಲ್ಲಿ ಹಾರ ಹಾಕಿ ಅಲ್ಲಿಂದ ಒಂದು ಬೈಕ್ ರ್ಯಾಲಿ ಮೂಲಕ ಅವ್ರನ್ನ ಗ್ರಾಮಕ್ಕೆ ಕರ್ಕೊಂಡೋಗಿ ಅಲ್ಲಿ ಪುತ್ಥಳಿ ಅನಾವರಣ ಮಾಡಿ ಮತ್ತು ಒಂದು ಸಾರ್ವಜನಿಕ ಸಭೆಯನ್ನು ಸುದ ಏರ್ಪಡಿಸಿದ್ದೀವಿ. ಅವ್ರ ಜೊತೆಗೆ ನಮ್ಮ ನೆಚ್ಚಿನ ಸಚಿವರಾದ ನಾರಾಯಣಗೌಡರು ಕೂಡ ಬರ್ತಾ ಇದ್ದಾರೆ. ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಕರ್ನಾಟಕ ಪ್ರವಾಸದಲ್ಲಿದ್ದಾರೆ. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜೆಪಿ ನಡ್ಡಾ ಭೇಟಿ ಕೊಟ್ಟರು. ಈ ವೇಳೆ ಜೆಪಿ ನಡ್ಡಾಗೆ ಕರಾವಳಿ ಸ್ವಾಮೀಜಿಗಳು ಕೆಲ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಬಳಿಕ ಮಾತನಾಡಿದ ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ, ಸನಾತನ ಧರ್ಮ ಸಂಸ್ಕೃತಿಗಳಿಗೆ ಸದಾ ಮನ್ನಣೆಯನ್ನ ನೀಡಬೇಕು. ರಾಜ್ಯದಲ್ಲಿ ಸಮಾನ ನಾಗರಿಕ ಸಂಹಿತೆ ಜಾರಿಗೆ ಕ್ರಮವನ್ನು ಕೈಗೊಳ್ಳಿ. ರಾಷ್ಟ್ರೀಯ ಶಿಕ್ಷಣ ನೀತಿ ಅನುಷ್ಠಾನಕ್ಕೆ ಆದ್ಯತೆಯನ್ನು ನೀಡಿ. ಕರಾವಳಿಯ ಸಮೃದ್ಧ ಪ್ರಾಕೃತಿಕ, ಸಾಂಸ್ಕೃತಿಕ, ಧಾರ್ಮಿಕ ಸಂಪನ್ಮೂಲಗಳಿಗೆ ಹಾನಿಯಾಗಬಾರದು. ತುಳು ಭಾಷೆಗೆ ಸೂಕ್ತ ಮಾನ್ಯತೆ ನೀಡಿ ಅಂತ ಮನವಿ ಮಾಡಿದ್ದೀವಿ ಅಂತ ಹೇಳಿದರು. ನಡ್ಡಾಜಿಯವರು ಆಗಮಿಸಿದರು. ಅವರ ಮುಂದೆ ಸನಾತನ ಧರ್ಮ ಸಂಸ್ಕೃತಿ ಸದ್ವಿಚಾರಗಳಿಗೆ ಸದಾ ಮನ್ನಣೆ ಸಿಗಬೇಕು. ವಿಶೇಷವಾಗಿ ಸಮಾನ ನಾಗರಿಕ ಸಂಹಿತೆ ಅದು ಜಾರಿಗೊಳ್ಳಬೇಕು. ರಾಷ್ಟ್ರೀಯ ಶಿಕ್ಷಣ ನೀತಿ ಅದನ್ನು ಸ್ವೀಕಾರ ಮಾಡಬೇಕು, ಅದಕ್ಕೆ ಆದ್ಯತೆ ನೀಡಬೇಕು. ಕರಾವಳಿಯಲ್ಲಿ ಸಮೃದ್ಧವಾಗಿರತಕ್ಕಂತಹ ಪ್ರಾಕೃತಿಕ ಸಂಪತ್ತಿದೆ, ಧಾರ್ಮಿಕ ಸಂಪತ್ತಿದೆ. ಇವುಗಳಿಗೆ ಕಿಂಚಿತ್ತೂ ತೊಂದರೆಯಾಗದಂತೆ ಈ ಔದ್ಯೋಗಿಕ ಪ್ರಗತಿಗೆ ಬೇಕಾಗಿರತಕ್ಕಂಥ ಯೋಜನೆಗಳನ್ನು ನಮ್ಮ ಕರಾವಳಿಯಲ್ಲಿ ರೂಪಿಸಬೇಕು. ತುಳು ಭಾಷೆಗೆ ಸೂಕ್ತ ಮನ್ನಣೆ ಸಿಗಬೇಕು. ಇನ್ನು ಬೈಂದೂರು ವಿಧಾನಸಭಾ ಕ್ಷೇತ್ರ ಸಾರ್ವಜನಿಕ ಸಭೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಮಾತನಾಡಿದ್ದು, ಉಡುಪಿಗೆ ಬಿಜೆಪಿಯಲ್ಲಿ ವಿಶೇಷ ಸ್ಥಾನವಿದೆ. ಈಗ ದೇಶದಾದ್ಯಂತ ಬಿಜೆಪಿ ಸರ್ಕಾರ ಇದೆ, ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇದೆ. ಆದರೆ ಈ ದೇಶದಲ್ಲಿ ಮೊದಲ ಬಾರಿ ಬಿಜೆಪಿ ಬಾವುಟ ಹಾರಿದ್ದು ಉಡುಪಿ ಪುರಸಭೆಯಲ್ಲಿ ಅಧಿಕಾರಕ್ಕೆ ಬಂದಿತ್ತು. ಡಾಕ್ಟರ್ VS ಆಚಾರ್ಯರನ್ನ ನಾನು ನೆನೆತೀನಿ. ಈಗ ನನಗೂ ಅವ್ರಿಗೂ 30 ವರ್ಷ ಅಂತರ ಇತ್ತು, ಆದರೂ ಗೆಳೆಯನಂತೆ ನೋಡ್ತಾ ಇದ್ರು. ಐಡಿಯಲ್ ಪಾಲಿಟಿಕ್ಸ್ಗೆ ಆಚಾರ್ಯ ಮಾದರಿಯಾಗಿದ್ದಾರೆ ಅಂತ ಹೇಳಿದರು. देश की सरकार भी मोदी जी के नेतृत्व में चला रहे हैं और कर्नाटक में भी कई बार हमें सरकार में आने का मौका मिला है. उडुपी को मैं इसलिए नमन करता हूं कि 1968 में पहली बार म्युनिसिपल काउंसिल में अगर हमने अपना झंडा लहराया था तो वो उडुपी की धरती थी. आज के दिन श्री VS आचार्य जी को याद करना ये मेरी जिम्मेवारी, अपना प्रिविलेज समझता हूं कि उनकी और मेरी उम्र में लगभग 30 साल का अंतर था, 30 years difference. But he was always like a friend to me and like a friend. ಇನ್ನು ಚಿಕ್ಕಮಗಳೂರಿನ ಕೊಪ್ಪಪಟ್ಟಣದಲ್ಲಿ ಅಡಿಕೆ ಬೆಳೆಗಾರರ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಗೆ ಅಡಿಕೆ ಹಾಳೆಯ ಟೋಪಿಯನ್ನ ಹಾಕಿ ಗೌರವಿಸಲಾಯಿತು. ಈ ವೇಳೆ ಮಾತನಾಡಿದ ಶೋಭಾ ಕರಂದ್ಲಾಜೆ, 2012ರಲ್ಲಿ ಅಡಿಕೆಗೆ MIP 75 ರೂಪಾಯಿ ಇತ್ತು. ಮೋದಿ ಸರ್ಕಾರ ಬಂದಾದ್ಮೇಲೆ 161 ರೂಪಾಯಿ ಆಗಿತ್ತು. ಈಗ ಅಡಿಕೆಯ MIP 251 ರೂಪಾಯಿ ಇದೆ. ಇಂದು ಅಡಿಕೆ ದರ ಜಾಸ್ತಿ ಆಗಿರೋದು ಬಿಜೆಪಿ ಸರ್ಕಾರದಿಂದ ಅಂತ ಹೇಳಿ ಶೋಭಾ ಕರಂದ್ಲಾಜೆ ಹೇಳಿದರು. ಇನ್ನು ಸಮಾವೇಶದಲ್ಲಿ CT ರವಿ, ಕಟೀಲ್, ಅರುಣ್ ಸಿಂಗ್ ಸೇರಿದಂತೆ ಸಾವಿರಾರು ಅಡಿಕೆ ಬೆಳೆಗಾರರು ಪಾಲ್ಗೊಂಡಿದ್ದರು. ಕಾಮರ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಇದ್ದಾಗ ನಮ್ಮ ಅಡಿಕೆಯನ್ನ 251 ರೂಪಾಯಿ MIPಗೆ ಏರಿಸಿದ್ರು. MIP ಮಿನಿಮಮ್ ಇಂಪೋರ್ಟ್ ಪ್ರೈಸ್ 251 ರೂಪಾಯಿ ಆಯಿತು. 75 ರೂಪಾಯಿ ಕಾಂಗ್ರೆಸ್ ಅವಧಿಯಲ್ಲಿ, ಅದಾದ್ಮೇಲೆ 161 ರೂಪಾಯಿ, ಅದಾದ್ಮೇಲೆ 251 ರೂಪಾಯಿ ಆಯಿತು. ನಮ್ಮೆಲ್ಲರ ಬೇಡಿಕೆ ಇತ್ತು, ನಮ್ಮ ಎಲ್ಲ ಸಹಕಾರಿ ಸಂಘಗಳ ಬೇಡಿಕೆ ಇತ್ತು, ರೈತರ ಬೇಡಿಕೆ ಇತ್ತು, ಕ್ಯಾಂಪ್ಕೋದ ಬೇಡಿಕೆ ಇತ್ತು, ಮ್ಯಾಮ್ಕೋಸ್ ಬೇಡಿಕೆ ಇತ್ತು.
ಎಲ್ಲರ ಬೇಡಿಕೆ ಇತ್ತು ಮಿನಿಮಮ್ ಇಂಪೋರ್ಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡಬೇಕು, ಆವಾಗ ನಾವು ಹೊರಗಡೆಯಿಂದ ಬರುವಂತ ಅಡಿಕೆಗೆ ಟ್ಯಾಕ್ಸ್ ಜಾಸ್ತಿ ಬೀಳುತ್ತೆ, ನಮ್ಮ ಅಡಿಕೆಗೆ ರೇಟ್ ಜಾಸ್ತಿ ಆಗುತ್ತೆ, ಹೊರಗಡೆಯಿಂದ ಬರೋದು ಕಡಿಮೆ ಆಗುತ್ತೆ. ಬೇರೆ ಪಕ್ಷಗಳ ಬಹಳ ಜನ ಶಾಸಕರು ಕಾಂಗ್ರೆಸ್ಗೆ ಸೇರಲಿದ್ದಾರೆ ಅಂತ ಹೇಳಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಒಳ್ಳೆ ವಾತಾವರಣ ಇದೆ, ಹೀಗಾಗಿ ಹಲವರು ಕಾಂಗ್ರೆಸ್ ಕಡೆ ಮುಖ ಮಾಡ್ತಾ ಇದ್ದಾರೆ. ಮಂತ್ರಿಯಾಗಿದ್ದ ಕೆಲವರು ಕಾಂಗ್ರೆಸ್ ಸೇರುವಂತ ಸಂಭವ ಇದೆ. ಅವನು ನಳಿನ್ ಕುಮಾರ್ ಕಟೀಲ್ ಅಧ್ಯಕ್ಷನಾಗೋಕೆ ಲಾಯಕಲ್ಲ, ಅಭಿವೃದ್ಧಿ ಚರ್ಚೆ ಬಿಟ್ಟು ಲವ್ ಜಿಹಾದ್ ಬಗ್ಗೆ ಮಾತಾಡಿ ಅಂತಾರೆ ಅಂತ ಹೇಳಿ ಕಿಡಿಕಾರಿದ್ರು. ಸರ್ಕಾರಕ್ಕೆ ಬರ್ತಕ್ಕಂಥ ಮುನ್ಸೂಚನೆ ಪ್ರಾರಂಭ ಆಗಿದೆ. ಮತ್ತೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಾಯಕತ್ವವನ್ನ ಒಪ್ಪಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದೆ. ಅವ್ರಿಗೆ ದ್ವೇಷದ ರಾಜಕಾರಣ ಮಾಡಿ ಧರ್ಮಗಳ ನಡುವೆ ಸಂಘರ್ಷ ಉಂಟು ಮಾಡಿ ಓಟಿನ ರಾಜಕಾರಣ ಮಾಡ್ತಕ್ಕಂಥದ್ದು ಅವ್ರ ಕೆಲಸ. ಸರ್ಕಾರಕ್ಕೋಸ್ಕರ ಬರ್ತಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ಅಂತ ಒಬ್ಬ ಇದ್ದಾರೆ. ನನ್ನ ಪ್ರಕಾರ ಅವನು ಅಧ್ಯಕ್ಷನಾಗ್ಲಿಕ್ಕೆ ಲಾಯಕ್ಕಿಲ್ಲ. ಅವನು ಕಾರ್ಯಕರ್ತ ಸಭೆಯಲ್ಲಿ ನೀವೆಲ್ಲ ರಸ್ತೆ ಕೆಲಸ, ಚರಂಡಿ ಕೆಲಸ. ನನ್ನ ವಿರುದ್ಧ ಡಿಕೆಶಿ ಹಾಗೂ ಸಂಸದ ಡಿಕೆ ಸುರೇಶ್ ಇಬ್ಬರಲ್ಲಿ ಒಬ್ರು ಸ್ಪರ್ಧೆ ಮಾಡಲಿ, ಇಲ್ಲದೆ ಇದ್ರೆ ಇಬ್ರು ಬಂದು ಸ್ಪರ್ಧೆ ಮಾಡಲಿ ಅಂತ ಸಚಿವ ಮುನಿರತ್ನ ಸವಾಲನ್ನ ಹಾಕಿದ್ದಾರೆ. ಅವರ ಆರೋಪಗಳಿಗೆಲ್ಲ ನಾನು ತಲೆ ಕೆಡಿಸಿಕೊಳ್ಳಲ್ಲ ಅಂತ ಹೇಳಿ ಮುನಿರತ್ನ ಕಿಡಿಕಾರರು. ವೇಗವಾಗಿ ಈಗಾಗಲೇ ರಾಜರಾಜೇಶ್ವರಿ ನಗರದಲ್ಲಿ ಎಷ್ಟು ಅಂತರದಲ್ಲಿ ಇವಾಗ ಪಾಠ ಕಲಿಸಿದ್ದಾರೆ? 60,000. ಏನೋ 500, 300 ಇದೆ. ಇವತ್ತು ರಾಜರಾಜೇಶ್ವರಿ ನಗರ ಬೆಂಗಳೂರು ನಗರದಲ್ಲಿ ಅತಿ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಾ ಇರೋ ಕ್ಷೇತ್ರಗಳಲ್ಲಿ ರಾಜರಾಜೇಶ್ವರಿ. ಗೆಲ್ಲಿಸಲೇಬೇಕು ಅನ್ನೋ ಬಂದು ಅವರನ್ನೇ ಬಂದು ನಿಂತ್ಕೊಳ್ಳಕ್ಕೆ ಹೇಳ್ರಿ. ಡಿಕೆ ಬ್ರದರ್ಸ್ಗೆ ಸಚಿವ ಮುನಿರತ್ನ ಸವಾಲು ವಿಚಾರಕ್ಕೆ ಚನ್ನಪಟ್ಟಣದಲ್ಲಿ ಸಂಸದ ಡಿಕೆ ಸುರೇಶ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಮುನಿರತ್ನ ಅವರ ಮೇಲೆ ಬಿಜೆಪಿಗರು ಒಂದಷ್ಟು ಆರೋಪವನ್ನ ಮಾಡಿದ್ದಾರೆ. ವೋಟರ್ ಐಡಿ ಪ್ರಕರಣ ಇನ್ನೂ ಕೋರ್ಟ್ನಲ್ಲಿದೆ. ಇನ್ನೊಬ್ರು ಬೋರ್ವೆಲ್ ಕಳ್ಳ ಅಂತ ಇಡಿ ದೂರನ್ನ ಕೊಟ್ಟಿದ್ರು. ಈ ಆರೋಪ ಮಾಡಿರೋದು ಕಾಂಗ್ರೆಸ್ನವರಲ್ಲ, ಬಿಜೆಪಿ ಪರಿಷತ್ ಸದಸ್ಯರು ಅಂತ ಹೇಳಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಡಿಕೆಶಿ ಸಿಎಂ ಆಗೋದು ಡೆಲ್ಲಿಯಲ್ಲಿ ತೀರ್ಮಾನ ಆಗುತ್ತೆ, ಯಾವ ನಂಬಿಕೆ ಮೇಲೆ ಅವರಿಗೆ ಮತ ನೀಡ್ತೀರಾ ಅಂತ ಎಚ್ಡಿಕೆ ಹೇಳಿಕೆ ವಿಚಾರದ ಬಗ್ಗೆ ಸುರೇಶ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರ ಸರ್ಟಿಫಿಕೇಟ್ ನಮಗೆ ಬೇಕಾಗಿಲ್ಲ, ಜಿಲ್ಲೆಯಲ್ಲಿ ಎಚ್ಡಿಕೆ ಅವರಿಗೆ 2 ಬಾರಿ ಅವಕಾಶವನ್ನ ಕೊಟ್ಟಿದ್ದೀರಿ, ನಮಗೂ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಬಿಜೆಪಿಗರು ಬಾಯಲ್ಲಿ ಮಾತ್ರ ಗೋಮಾತೆ ಅಂತಾರೆ, ಆದ್ರೆ ಒಳಗೆ ಗೋವನ್ನ ತಿಂತಾರೆ ಅಂತ ಹೇಳಿ ರಾಜ್ಯ ಕಾಂಗ್ರೆಸ್ ಕಿಡಿಕಾರಿದೆ. ಬಿಜೆಪಿಗರು ಗೋ ಪ್ರೇಮಿಗಳಲ್ಲ, ಗೋಮಾಂಸ ಪ್ರೇಮಿಗಳು ಅನ್ನೋದು ಹಳೆಯ ಸತ್ಯ. ಮೇಘಾಲಯದ ಬಿಜೆಪಿ ರಾಜ್ಯಾಧ್ಯಕ್ಷ ಗೋಮಾಂಸ ಸೇವನೆ ಮಾಡ್ತಾರಂತೆ. ಗೋವಾಕ್ಕೆ ಗೋಮಾಂಸ ರಫ್ತು ಮಾಡುವಂತ ಕರ್ನಾಟಕ ಬಿಜೆಪಿಗೆ ದಮ್ಮು ತಾಕತ್ತಿದ್ರೆ ಈ ಬಗ್ಗೆ ಮಾತನಾಡ್ಲಿ ಅಂತ ಹೇಳಿ ಕಾಂಗ್ರೆಸ್ ಸವಾಲನ್ನ ಹಾಕಿದೆ. ಪಾಕಿಸ್ತಾನದಲ್ಲಿ ಸಿಲಿಂಡರ್ ಬೆಲೆ ಒಂದೇ ಬಾರಿಗೆ 1,000 ರೂಪಾಯಿ ಹೆಚ್ಚಾಗಿದೆ. ನಮ್ಮಲ್ಲಿ 100 ರೂಪಾಯಿ ಹೆಚ್ಚಾದ್ರೆ ಮೋದಿ ಅಂತಾರೆ, 10 ರೂಪಾಯಿ ಪೆಟ್ರೋಲ್ ಹೆಚ್ಚಾದ್ರೆ ಮೋದಿಗೆ ಧಿಕಾರ ಅಂತಾರೆ. ಹೋಗ್ರಪ್ಪ ಮಕ್ಕಳ ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳಿ ಬಿಜೆಪಿ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ. ಜೊತೆಗೆ ಪ್ರಧಾನಿ ಮೋದಿ ಛತ್ರಪತಿ ಶಿವಾಜಿ ಅವತಾರ್ ಅಂತ ಹೇಳಿ ಯತ್ನಾಳ್ ಹೇಳಿದ್ದಾರೆ. ₹10,000 ಗ್ಯಾಸ್ ಸಿಲಿಂಡರ್ ನಿಮ್ಗೆ 100 ರೂಪಾಯಿ ಹೆಚ್ಚಾದ್ರೆ ಮೋದಿಯವರು 10 ರೂಪಾಯಿ ಪೆಟ್ರೋಲ್ ಹೆಚ್ಚಾದ್ರೆ ಮೋದಿ ಧಿಕ್ಕಾರ. ಹೋಗ್ರಪ್ಪ ಮಕ್ಕಳ ಅಲ್ಲೇ ಹೋಗಿರ್ರಿ ಪಾಕಿಸ್ತಾನ. ಏನ ನಮ್ಮ ಗಾಂಧಿ ಮುತ್ತೆ ಪಾಕಿಸ್ತಾನ ಮಾಡಿ ಕೊಟ್ಟಲ್ಲ, ಹೋಗ್ರಿ ಮಕ್ಕಳ ಎಲ್ಲ ಗೊಳೆಯಾಗಿ ಮತ ಹಿಡಿದು ಹೋಗಿರ್ರಿ ಅಲ್ಲೇ ಪಾಕಿಸ್ತಾನ. ನಾವು ಸುಮ್ಮ ಆರಾಮ್ ಇರ್ತೀವಿ ನಾವು ಹಿಂದೂಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಅವಾಗ ಹೇಳಿದ್ರು, ಪಾಕಿಸ್ತಾನ ಹೊಡೆದು ಕೊಡಬೇಡ್ರು, ಕೊಡೋದಿತ್ತಂದ್ರೆ ಇಲ್ಲಿ ಅವ್ರನ್ನೆಲ್ಲ ಆ ಕಡೆ ಕಳಿಸ್ಬಿಟ್ರೆ ನಾವು ಅಲ್ಲಿ ಹಿಂದೂಗಳನ್ನ ತಂದು ಈ ಕಡೆ ಒಗಿರಿ, ಭಾರತ ಸುರಕ್ಷಿತ ಇರ್ತದೆ. ಎಂದೂ ಅವ್ರು ಒಂದಾಗಿರುವುದಿಲ್ಲ ನಮ್ ದೊಡ್ಡ. घर घर में शिवाजी है, घर घर में महाराणा प्रताप पैदा हो रहे हैं हिंदुस्तान में. अभी भारत का प्रधानमंत्री छत्रपति शिवाजी महाराज का अवतार है नरेंद्र मोदी. 10,000 ಗ್ಯಾಸ್ ಸಿಲಿಂಡರ್ ನಿಮ್ಗೆ ಒಂದು. ವಿಧಾನಸಭೆಯ ಬಜೆಟ್ ಅಧಿವೇಶನದ ಕೊನೆಯ ದಿನವಾದ ನಿನ್ನೆ ವಿಧಾನಸೌಧದ ಆವರಣದಲ್ಲಿ ಶಾಸಕರ ಗ್ರೂಪ್ ಫೋಟೋ ಶೂಟ್ ನಡೆಯಿತು.
ಸಿಎಂ ಬಸವರಾಜ ಬೊಮ್ಮಾಯಿ, ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸೇರಿದಂತೆ ಅನೇಕರು ಫೋಟೋಗೆ ಪೋಸ್ ಅನ್ನು ಕೊಟ್ಟು, ಆದರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರು ಫೋಟೋ ಶೂಟ್ಗೆ ಗೈರಾದರು. ಫೋಟೋ ಸೆಷನ್ ಬಳಿಕ ಸಿಎಂ ಹೆಗಲ ಮೇಲೆ ಕೈ ಹಾಕಿ ಸಿದ್ದರಾಮಯ್ಯ ಆತ್ಮೀಯವಾಗಿ ಮಾತಾಡಿದರು. ಬಳಿಕ ನಿರಾಣಿ ಹಾಗೂ ಸೋಮಣ್ಣ ಮುನಿರತ್ನರ ಭುಜ ಕೂಡ ತಟ್ಟಿದರು. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ 4 ದಿನಗಳ ಕಾಲ ಪಂಚರತ್ನಗೆ ತಾತ್ಕಾಲಿಕ ವಿರಾಮ ನೀಡಿದ ಮಾಜಿ ಸಿಎಂ ಕುಮಾರಸ್ವಾಮಿ ಇಂದಿನಿಂದ ಮತ್ತೆ ಪಂಚರತ್ನ ಯಾತ್ರೆಯನ್ನ ಆರಂಭ ಮಾಡ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಕ್ಷೇತ್ರದಲ್ಲಿ ಇಂದಿನಿಂದ ಪಂಚರತ್ನ ಯಾತ್ರೆ ನಡೆಯಲಿದೆ.